ಹಲೋ ಎವ್ರಿವನ್ ವೆಲ್ಕಮ್ ಟು ಶಶಿ ಕುಕ್. ಇವತ್ತಿನ ರೆಸಿಪಿ ಸಣ್ಣವರಿಂದ ಹಿಡಿದು ದೊಡ್ಡೋರವರೆಗೂ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಮತ್ತು ನೀವು ಒಂದ್ಸತಿ ಈ ರೀತಿ ಮಾಡಿಬಿಟ್ರೆ ಹಗಲೇ ಮುಗಲೇ ನೀವು ಈಸಿ ಇದಂತೆ ಇದನ್ನು ಮಾಡ್ಕೊಂಡು ತಿಂತೀರಿ. ಈಗ ವಿಡಿಯೋ ವಿಧಾನ ನೋಡ್ಕೊಂಬಂದ್ಬಿಡೋಣ. ಫಸ್ಟ್ ಗ್ಯಾಸಿನ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡೇನಿ ನೋಡ್ರಿ. ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕೊಂಡೇನಿ. ಅದು ಎಣ್ಣೆ ಕಾಯ್ತಂದ್ರೆ ಜೀರಿಗೆ ಸಾಸಿವೆ ಹಾಕೊಂಡು ಹಸಿಮೆಣ್ಸಿಕಾಯಿ ಹಾಕೊಂಡೇನಿ. ಹಸಿಮೆಣ್ಸಿಕಾಯಿ ಒಂದು ಸ್ವಲ್ಪ ಹುರ್ಕೊಂಡ ಮ್ಯಾಗ ಒಂದು ದೊಡ್ಡದು ಉಳ್ಳಾಗಡ್ಡಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡೇನಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಜಾಸ್ತಿ ಇರ್ಬೇಕು ರೀ ಅದಕ್ಕೆ, ಅಂದ್ರೆ ಟೇಸ್ಟ್ ಆಗ್ತೈತೆ ನೋಡ್ರಿ. ಉಳ್ಳಾಗಡ್ಡಿ ಕೆಂಪಗೆ ಹಾಕೋ ಮಟ ಹುರ್ಕೊಳ್ಳೋಣ. ಆಮೇಲೆ ಅದಕ್ಕೆ 1 ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ನೋಡ್ರಿ. ಶುಂಠಿ ಬೆಳ್ಳುಳ್ಳಿ, ಅಲ್ಲ ಬೆಳ್ಳುಳ್ಳಿ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಆಡು ಭಾಷೆದಾಗ ಅಲ್ಲನ ಅಂತಾರೆ ಎಲ್ಲರೂ ಜಾಸ್ತಿ. ಆಮೇಲೆ ಇದಕ್ಕೆ ಅಲ್ಲಿ ಹಸಿ ವಾಸನೆ ಹೋದ್ಮ್ಯಾಗ ಒಂದು ದೊಡ್ಡದು ಟಮಾಟೆ ಹಣ್ಣನ್ನು ಹೆಚ್ಚು ಹಾಕ್ಕೊಂಡೇನಿ ನೋಡ್ರಿ. ಸಣ್ಣವಾದ ದೊಡ್ಡದು ಯಾವ ರೀತಿ ಆದರೂ ನೀವು ಹೆಚ್ಚು ಹಾಕೋಬೋದು. ಆಮೇಲೆ ಮ್ಯಾಶ್ ಮಾಡ್ತೇವಲ್ಲ ಅದು ಕರೆಕ್ಟಾಗಿ ಬಿಡ್ತೈತಿ. 1-2 ನಿಮಿಷ ಇದನ್ನು ಈ ರೀತಿ ಬಾಯಿ ಮುಚ್ಚಿ ಬೇಯಿಸ್ಕೊಂಡ್ರಿ. ಇದು 2 ನಿಮಿಷ ಬೆಂದಿದ್ದಾದಮೇಲೆ ಕೈ ಆಡಿಸ್ಕೊಂಡ್ಬಿಡೋಣ. ಒಂದೆರಡು ಸತಿ ಚಮಚೆಯಲ್ಲಿ ಆಲೂಗಡ್ಡೆ 1-2 ಆಲೂಗಡ್ಡಿನ ಕುದಿಸಿಟ್ಕೊಂಡಿದ್ದೆ ನೋಡ್ರಿ ನಾನು. ಅದನ್ನು ಈ ರೀತಿ ಮ್ಯಾಶ್ ಮಾಡಿ ಹಾಕೋತೀನಿ. ಮ್ಯಾಶ್ ಮಾಡಿ ಹಾಕ್ಕೊಂಡು ಈಗ ಚಮಚೆಯಲ್ಲಿ 1-2 ಸತಿ ಕೈ ಆಡಿಸ್ಕೊಂಡ್ಬಿಡ್ರಿ. ಇದನ್ನ ಕೈ ಆಡಿಸ್ಕೊಂಡು ಒಂದು ಸಣ್ಣ ಲೋಟಲ್ಲೇ ನಾನು ನೀರು ಹಾಕಿ ಇದನ್ನು ಕುದಿಯಾಕಿಡ್ತೀನಿ ನೋಡ್ರಿ. 1-2 ಕುದಿಯೋ ಮಟ್ಟ ಇದನ್ನು ಬಾಯಿ ಮುಚ್ಚಿಟ್ಕೊಂಡ್ಬಿಡೋಣ್ರಿ. ಆಮೇಲೆ ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ನೋಡಕ್ಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನ ಕರಿತೈತಿ, ಅದನ್ನು ಒತ್ತಿದ್ರೆ ನಾನು ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ನೀವು ಫಸ್ಟ್ ವಿಡಿಯೋ ನೋಡ್ಬೋದು ನೋಡ್ರಿ. ನಾ ಇದೇ ರೀತಿ ಹೊಸ ವಿಡಿಯೋ ಹೊಸ ಬ್ರೇಕ್ಫಾಸ್ಟ್ ಮಾಡಿ ತೋರಿಸೇನಿ. ಒಮ್ಮೆ ಹೋಗಿ ನೋಡಿರಿ. ಇನ್ನು ನೀವು ದಿನ ಒಂದೊಂದು ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೋದು ಮನೆ ಮಂದಿಗೆಲ್ಲ. ಈಗಿದ 2 ಕುದ್ದೈತೆ ನೋಡ್ರಿ. ಆಲೂಗಡ್ಡೆ, ಉಳ್ಳಾಗಡ್ಡಿ, ಟೊಮಾಟೊ ಹಣ್ಣೆಲ್ಲ ಮೆತ್ತಗಾಗೈತಿ. ಈಗ ಒಂದು ಮ್ಯಾಶರ್ ತೊಗೊಂಡು ಪೂರ್ತಿ ಇದನ್ನೆಲ್ಲ ಮ್ಯಾಶ್ ಮಾಡ್ಕೊಂಡ್ಬಿಡೋಣ. ಹಳಕ್ಕೆ ಒಂದು ಈಟು ಇರಬಾರ್ದು ನೋಡ್ರಿ ಆಲೂಗಡ್ಡೆ. ನಾ ಈಗ ಏನು ಮಾಡತ್ತೀನಿ ಅಂಥೇಳಿ ನಿಮ್ಗೆ ಇನ್ನಾದರೂ ಹೇಳಿಲ್ಲಲ್ಲ. ನಾನಿವತ್ತು ಪಾವ್ ಬಜ್ಜಿ ಮಾಡತ್ತೀನಿ ನೋಡ್ರಿ. ಸಿಂಪಲ್ಲಾಗಿ ಯಾವುದೇ ಸಾಸ್ ಮತ್ತು ಬೆಣ್ಣೆ ತುಪ್ಪ ಇದು ಯಾವುದೂ ಬಳಸಲಾರ್ದ ಸಿಂಪಲ್ಲಾಗಿ ಮಾಡತ್ತೀನಿ. ಬೆಳಗ್ಗೆ ಟೈಮ್ ಒಳಗೆ ಒಂದು 10 ನಿಮಿಷದಾಗಂದ್ರೆ ನೀವು ಮಾಡ್ಕೊಂಬಿಡ್ಬೋದು ನೋಡ್ರಿ. ಇದನ್ನ ಪಾವ್ ಬಜ್ಜಿನ ಮಕ್ಳಿಗೂ ಇಷ್ಟ ಆಕೈತಿ, ದೊಡ್ಡವ್ರಿಗೂ ಇಷ್ಟ ಆಕೈತಿ ನೋಡ್ರಿ. ಇದಕ್ಕೆ ಈಗ ಈ ರೀತಿ ರೌಂಡಾಗಿ ಮಾಡ್ಕೊಂಡು ನಡು ಒಂದು ಸ್ವಲ್ಪ ಜಾಗ ಬಿಟ್ಟು ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕೋತೀನಿ. ಆಗಳು 1-2 ಸ್ಪೂನು, ಈಗ 1-2 ಸ್ಪೂನು. ಅದಕ್ಕೆ ಪಾವ್ ಭಾಜಿ ಮಸಾಲ 1-2 ಸ್ಪೂನು, ಮತ್ತು ಅಚ್ಚ ಖಾರದ ಪುಡಿ 1-2 ಸ್ಪೂನು, ಆಮೇಲೆ ಅರಿಶಿನ ಪುಡಿ, ಕಸೂರಿ ಮೆಂತಿ. ಈಗ ನಾನು ಖಾರಾನ 2 ಟೈಪ್ ಹಾಕ್ಕೊಂಡೇನಿ ನೋಡ್ರಿ. ಒಂದು ಗುಂಟೂರು ಮೆಣ್ಸಿಕಾಯಿ, ಒಂದು ಬ್ಯಾಡಗಿ ಮೆಣ್ಸಿಕಾಯಿ. ಅಂದ್ರೆ ಒಂದು ಖಾರದ್ದು ಒಂದು ಕಲರಿಂದ ಹಾಕ್ಕೊಂಡೇನಿ. ಒಬ್ಬೊಬ್ಬರು 2 ಮಿಕ್ಸ್ ಮಾಡಿ ಹಾಕ್ಕೊಂಡಿರ್ತಾರೆ, ನಾವು ಬೇರೆ ಬೇರೆ ಹಾಕ್ಕೊಂಡಿರ್ತೀವಿ. ಈಗ ಅದನ್ನೆಲ್ಲ ಹಾಕ್ಕೊಂಡು ಎಣ್ಣೆ ಒಳಗೆ ಈ ರೀತಿ ಬಾಡಿಸ್ಕೊಂಡೆ ನೋಡ್ರಿ ಮಸಾಲೆ ಎಲ್ಲನೂ. ಈಗ ಪೂರ್ತಿ ಆಲೂಗಡ್ಡೆ ಒಳಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡ್ರಿ. ಮಸ್ತ್ ಆತು ನೋಡ್ರಿ, ಸೂಪರ್ ಆತ. ಘಮ ಮನೆ ತುಂಬ ಘಮ ಅನ್ನತ್ತಿದ್ರಿ. ಎಲ್ಲರೂ ಹೊರಗಿಂದ ಬಂದು ಏನು ಮಾಡತ್ತೀರಿ ಅಂತ ಹೇಳಿ ಮಕ್ಕಳು ಎಲ್ಲರೂ ಕೇಳಿದ್ರೆ ಅಷ್ಟು ಸೂಪರಾಗಿ ಘಮ ಅನ್ನತ್ತಿತ್ತು. ಎಣ್ಣೆ ಒಳಗೆ ಈ ರೀತಿ ಮಸಾಲೆ ಹಾಕ್ಕೊಂಡು ಬಾಡಿಸ್ಕೊಂಡ್ಬಿಟ್ರೆ ಮನೆ ತುಂಬ ಘಮ ಅಂದ್ಬಿಡ್ತೈತೆ ನೋಡ್ರಿ. ಈಗ ಅದಕ್ಕೆ ನಮ್ಗೆ ಎಷ್ಟು ನೀರು ಅಥವಾ ಮಂದಿಗೆ ಯಾವ ರೀತಿ ಬೇಕಲ್ಲ ಆ ರೀತಿ ನೋಡ್ಕೊಂಡು ನಾವು ಇದಕ್ಕೆ ನೀರು ಹಾಕೋಬೇಕಾಗೈತಿ. ಒಬ್ಬೊಬ್ಬರು ದಪ್ಪ ಇಷ್ಟಪಡ್ತಾರೆ, ಒಬ್ಬೊಬ್ಬರು ತೆಳುವಾಗಿ ಇಷ್ಟಪಡ್ತಾರೆ. ನಾವು ಒಂದು ಗ್ಲಾಸ್ ಅಷ್ಟು ಉದ್ದನ ಗ್ಲಾಸ್ಲಿ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇದನ್ನೀಗ ಲಾಸ್ಟಿಗೆ ಉಪ್ಪು ಹಾಕ್ಕೊಂಡು ಕುದಿಯಾಕೆ ಇಟ್ಕೊಂಡ್ಬಿಡ್ತೇನೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಟಮಾಟೊ ಹಣ್ಣು ಹಾಕಿರ್ತೇವಲ್ಲ ಹಾಗಾಗಿ 1/2 ಸ್ಪೂನಷ್ಟು ಸಕ್ಕರೆ ಹಾಕೋತೇನೆ ನೋಡ್ರಿ ನಾ ಇದಕ್ಕೆ. ಇದನ್ನು ಉಪ್ಪು ಹಾಕಿಂದ ಲಾಸ್ಟಿಗೆ ಜಾಸ್ತಿ ಹೊತ್ತು ಕುದಿಸೋಂಗಿಲ್ಲ ರೀ. ಇನ್ನು 2 ಕುದ್ತಂದ್ರೆ ಇದು ನಮ್ಗೆ ಪಾವ್ ಭಾಜಿ ಮಸಾಲ ರೆಡಿ ಆಯ್ತು ನೋಡ್ರಿ. ಬಾಜಿ ರೆಡಿ ಆಗಿಬಿಡ್ತೈತಿ. ಇದನ್ನು ಬಾಯಿ ಮುಚ್ಚಿ ಇಟ್ಕೊಂಡ್ಬಿಡೋಣ್ರಿ. ಈಗ ಒಂದು ಕುದೀತಂದ್ರೆ ನಾನು ಫ್ರೆಶ್ಶಾಗಿ ಕ್ರೀಮ್ ಇದನ್ನು ಕೆನೆ ತೆಗೆದು ಇಟ್ಟಿರ್ತೇವಲ್ರಿ ಫ್ರಿಜ್ ಒಳಗೆ, ಅದು ಗಟ್ಟಿಯಾಗಿ ಬೆಣ್ಣೆ ಗಟ್ಟಿಯಾಗಿರ್ತೈತಿ. ಅದನ್ನು ಹಾಕೋತೇನೆ ನೋಡ್ರಿ ನಾನು. 1/2 ಸ್ಪೂನ್ ಹಾಕೋರಿ ಸಾಕು ನಿಮಗೆ. ಮ್ಯಾಗೆಲ್ಲ ಮಸ್ತಾಗಿ ಕೆನೆ ಎಲ್ಲ ಅದು ಬೆಣ್ಣೆ ಎಲ್ಲ ಕರಗಿ ಸೂಪರಾಗಿ ಎಣ್ಣೆ ಬಂದಿರ್ತೈತಿ ನೋಡ್ರಿ. ಅದೆಲ್ಲ ಪೂರ ಕರಗಿ ಎಷ್ಟು ಚಲೋ ಕಲರ್ ಬಂದೈತಿ. ನೀವು ಬೆಣ್ಣೆ ತುಪ್ಪ ಏನು ಹಾಕ್ಲಾರ್ದ ಪಾವ್ ಭಾಜಿ ಮಸಾಲ ಮಾಡ್ಕೋಬೋದು ನೋಡ್ರಿ. ಇದು ರೆಡಿ ಆತ. 2 ಕುದೀತಿ. ಈಗ ಇದಕ್ಕೆ ಲಾಸ್ಟಿಗೆ ಗಾರ್ನಿಷ್ಗೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಡೋಣ. ಕೊತ್ತಂಬರಿ ಹಾಕಿ ಇದನ್ನು ಸೈಡ್ ಇಟ್ಕೊಂಡ್ಬಿಡೋಣ್ರಿ. ಭಾಜಿ ರೆಡಿ ಆತ್ರಿ ನಮಗಿದು. ಬೆಳಗ್ಗೆ 10 ನಿಮಿಷದಾಗ ನೀವು ಮಾಡ್ಕೊಂಬಿಡ್ಬೋದು. ಈಗ ಗ್ಯಾಸಿನ ಮ್ಯಾಗ ಪಲ್ಯದೆಲ್ಲ ಸೈಡ್ಗಿಟ್ಟು
ಗ್ಯಾಸ್ ಮ್ಯಾಗ ದೋಸೆ ಹಂಚಿಟ್ಟಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೇನಿ ನೋಡ್ರಿ. ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ನಿಮ್ಮ ಮನೆಯೊಳಗೆ ಏನು ಇರ್ತೈತಲ್ಲ ಅದನ್ನು ಹಾಕ್ಕೊಂಡು ಮಾಡ್ಕೊಬೋದು ನೀವು. ನಾನು ಪಾವು ಸಿಗಲಿಲ್ಲ ರೀ ನನಗೆ. ಇವು ಬೇರೆ ಪಾವು ಅದಾವ. ಅವು ಪಾವ್ ಭಾಜಿ ಮಾಡೋ ಬನ್ನ ಬೇರೆ ಇರ್ತಾವೆ. ಅಂಥವು ಸಿಗಲಿಲ್ಲ, ಇಂಥವು ಸಿಕ್ಕಾವ. ಹಾಗಾಗಿ ಇದ್ರೊಳಗೆ ಮಾಡಿ ತೋರ್ಸಾತೀನಿ ನೋಡ್ರಿ ನಾನು. ಅವು ಒಂದು ಸ್ವಲ್ಪ ದೊಡ್ಡದು ಇರ್ತಾವೆ. ಈಗ ಒಂದು ಸೈಡ್ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡೆ. ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೆ ಇದಕ್ಕೆ. ಹೊಳ್ಳಿಸಿ ಹಾಕೊಂಡ್ಬಿಡೋಣ. ಗ್ಯಾಸ್ ಫ್ಲೇಮ ಆಫ್ ಮಾಡ್ಕೊಂಬಿಡ್ರಿ, ಇಲ್ಲಾಂದ್ರೆ ಅವು ಕಡಕ್ಕಾಗಿ ಆಗ್ಬಿಡ್ತಾವೆ. ಹೊಳ್ಳಿಸಿ ಹಾಕ್ಕೊಂಡಿದ್ದೆ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಇವನ್ನ ತಕ್ಕೊಂಬಿಡ್ಬೇಕ್ರಿ, ಅದ್ರಾಗ ಬಿಡಬಾರ್ದ್ರಿ. ರೆಡಿ ಆಯ್ತು ನೋಡ್ರಿ. ಪಾವ್ ಭಾಜಿ ಮಸಾಲ, ಪಾವು ಭಾಜಿ ಎರಡೂ ರೆಡಿ ಆಯ್ತು. ಇದಕ್ಕೆ ಗಾರ್ನಿಷ್ಗೋಸ್ಕರ ಒಂದು ಸ್ವಲ್ಪ ಮ್ಯಾಗ ಲಿಂಬೆಹಣ್ಣು, ಸ್ವಲ್ಪ ಉಳ್ಳಾಗಡ್ಡಿ ಉದುರ್ಸ್ಕೊಂಡು ತಿನ್ನಾಕ ಕುಂತ್ಬಿಟ್ರೆ ಹೋಟೆಲ್ನಾಗ ₹100 ಕೊಟ್ಟು ತಿನ್ನೋ ಬದಲಿ ಮನೆಯೊಳಗೆ 10 ನಿಮಿಷದಾಗ ರೆಡಿ ಮಾಡ್ಕೊಂಡು ತಿನ್ಬೋದು ನೀವು. ನಾ ಈಗ ಮಾಡತ್ತಿದ್ದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಎದ್ರೊಳಗೆ ನೋಡಾತೀರ ಅನ್ನೋದು ಕಮೆಂಟ್ ಮಾಡಿರಿ. ಮತ್ತು ಯಾವ ಊರಿಂದ ನೋಡಾತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗೈತಲ್ಲ, ಸೂಪರ್ ಆಗೈತಿ. ನೋಡ್ತಾನೆ ಬಾಯಾಗ ನೀರು ಬರತೈತಿ. ಇದೊಂದು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.